ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೇನಂದ್ರಾಗ ಪನ್ನೀರ್ ಕರಿ ಮಾಡತ್ತೀನಿ. ಅದಕ್ಕೆ ಪೀಸ್ ಆಗಿರೋ ಅಂಥ ಪನ್ನೀರ್ ತೊಗೊಳತ್ತೀನಿ. ಒಂದೆರಡು ಚಮಚ ಅದಕ್ಕೆ ಫಸ್ಟ್ ಮೊಸರು ಹಾಕ್ಕೊಳತ್ತೀನಿ. ನೀಟಾಗಿ 2 ಚಮಚ ಮೊಸರು ಹಾಕ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊರಿ. ಬೇಕಂದ್ರೆ ಗರಂ ಮಸಾಲನೂ ಹಾಕ್ಕೊಂಡು ಸ್ವಲ್ಪ ಬೇಕಂದ್ರೆ ಕಲರಿಗೆ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡು ಒಂದು 5 ನಿಮಿಷ ತೆಗೆದಿಟ್ಕೋಬೇಕು. ಮತ್ತು ಗ್ಯಾಸ್ ಹಚ್ಕೊಂಡು ಅದಕ್ಕೆ ಬಾಣಲಿಗೆ ಒಂದು ಸಣ್ಣರಿಂದ 2 ಉಳ್ಳಾಗಡ್ಡಿನ ಸಣ್ಣ ಪೀಸ್ ಮಾಡಿಕೊಂಡು ಹುರ್ಕೊಳತ್ತೀನಿ. ನೀಟಾಗಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರತ್ತ ನಾನು ಅದನ್ನು ಹುರ್ಕೊಂಡ್ಮೇಲೆ ಮಿಕ್ಸರ್ ಜಾರ್ ಒಳಗೆ ತಗೋಬೇಕು. ಯಾಕಂದರೆ ಇದನ್ನು ಮಿಕ್ಸರ್ ಮಾಡ್ಕೊಳಕ್ಕೆ ಪೇಸ್ಟ್ ಆಗಬೇಕಲ್ಲ. ಅದ್ರ ಜೊತೆಗೆ ನಾನು ಸ್ವಲ್ಪ ಒಂದು 3 ಟೊಮ್ಯಾಟೊನೂ ತೊಗೊಂಡೀನಿ ಪೇಸ್ಟ್ ಆಗೋಕ್ಕೆ. ಬೇಕಂದ್ರೆ 2 ತೊಗೋಬೋದು. ಸಣ್ಣ 2 ತೊಗೊಂಡೀನಿ, ಒಂದು ದೊಡ್ಡ ತೊಗೊಂಡೀನಿ. ಅವನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮೆತ್ತಗಾಗತ್ತೆ ನಾನು ಹುರ್ಕೋಬೇಕು. ಅದಾದಮೇಲೆ ನಾನು ಅದನ್ನು ಮಿಕ್ಸರ್ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳತ್ತೀನಿ. ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಕಡಾಳಿಗೆ ಏನು ಮಾಡತ್ತೀನಿ, ತುಪ್ಪ ಹಾಕ್ಕೊಳತ್ತೀನಿ. ತುಪ್ಪ ಹಾಕ್ಕೊಂಡು ನಾನಂತೂ ಎಣ್ಣೆ ಯೂಸ್ ಮಾಡಿಲ್ಲ, ತುಪ್ಪನ ಹಾಕ್ಕೊಂಡೀನಿ. ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ಮಸಾಲೆಗೆ ಜಾಸ್ತಿನೂ ತೊಗೊಂಡಿಲ್ಲ. ಒಂದು ಸಣ್ಣ ಚಕ್ಕೆ, ಮೊಗ್ಗು ಮತ್ತು ಒಂದು 4 ಏಲಕ್ಕಿ ತೊಗೊಂಡೀನಿ. ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು 1-2 ನಿಮಿಷ ಕುದಿಯೋಕೆ ಬಿಡಬೇಕು. ಬೇಕಂದ್ರೆ ನಿಮ್ಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊರಿ. ಅದಕ್ಕೊಂದು ಸ್ವಲ್ಪ ಉಪ್ಪು, ಖಾರ ಪುಡಿ, ಗರಂ ಮಸಾಲ ಮತ್ತು ಇದು ಕೊತ್ತಂಬರಿ ಪೌಡ್ರ್ ಇರ್ತೈತಲ್ಲ ಅದನ್ನು ಹಾಕ್ಕೊಳತ್ತೀನಿ. ಧನಿಯಾ ಪುಡಿ ಹಾಕ್ಕೊಂಡೀನಿ. ಹಾಕ್ಕೊಂಡು 2 ನಿಮಿಷ ನೀಟಾಗಿ ಕುದಿಯೋಕೆ ಬಿಡಬೇಕು. ಇದನ್ನೇನು ಪನ್ನೀರ್ ಕಲಿಸಿಟ್ಟಿರ್ತೀವಲ್ಲ ಅದನ್ನು ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಸ್ಮೂತ್ ಆಕ್ಕವು, ಟೇಸ್ಟೂ ಚೆನ್ನಾಗಿ ಬರ್ತೈತಿ. ಆಮೇಲೆ 1 ನಿಮಿಷ ಅಷ್ಟೇ, ಇಲ್ಲ 2 ನಿಮಿಷ ಅಷ್ಟೇ ಒಂಚೂರು ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳತ್ತೀನಿ ಮೇಲೆ. ಹಾಕ್ಕೊಂಡ್ಮೇಲೆ ಹಿಂಗಾಗೈತೆ ನೋಡಿರಿ ಪನ್ನೀರ್ ಕರಿ. ಟೇಸ್ಟ್ ನೀವು ಟ್ರೈ ಮಾಡಿರಿ, ಹೆಂಗಾಗೈತಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.